ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರಕ್ಕೆ ದಿನ ಕಳೆದ್ರೆ ಸಾಕು, ಯಾರು ಸಾವನ್ನಪ್ಪಿದ್ರು, ಯಾರು ಕೈಕಾಲು ಮುರಿತು ಅಂತ ಹೇಳೋದೇ ಆಗಿದೆ. ಈಗಲೂ ಅಷ್ಟೇ ನೋಡಿ, ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಟೆಕ್ಕಿ ಅಮಾನವೀಯವಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. ಅಂದರೆ ಇದು ಅನ್ಯಾಯದ ಸಾವು, ಅದಕ್ಕೆ ನಾವು ಹೇಳಿದ್ವು ಅಮಾನವೀಯ ಅಂತ. ಪ್ರತಿ ಸಲ ಕೂಡ ನಾವು ಹೇಳ್ತಾನೆ ಇರ್ತೀವಿ, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿದ್ರೆಗೆ ಜಾರಿದ್ದಾರೆ. ಇದರ ಪರಿಣಾಮ ಏನು? ಅಮಾಯಕರು ಸಾವನ್ನಪ್ತಾನೇ ಇದೆ. ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಮಹಿಳಾ ಟೆಕ್ಕಿಯೊಬ್ಬರು ಸಾವಿಗೀಡಾಗಿರುವಂತಹ ಘಟನೆ ಮಾದನಾಯಕನಹಳ್ಳಿಯ ಹುಸ್ಕೂರು APMC ಬಳಿ ನಡೆದಿದೆ. ಪ್ರಿಯಾಂಕಾ ಅಂತ 26 ವರ್ಷ ವಯಸ್ಸಿನ ಯುವತಿ ಅಪಘಾತದಲ್ಲಿ ಮೃತಪಟ್ಟಂತಹ ಟೆಕ್ಕಿ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಣ್ಣನ ಜೊತೆಗೆ ಬೈಕ್ನಲ್ಲಿ ಪ್ರಿಯಾಂಕಾ ಹೋಗ್ತಾ ಇದ್ರು. ಹುಸ್ಕೂರು ರಸ್ತೆಯಿಂದ ಮಾದಾವರಕ್ಕೆ ತೆರಳುತ್ತಾ ಇದ್ರು. ಕಾಮಗಾರಿಯಿಂದ APMC ರಸ್ತೆ ಹದಗೆಟ್ಟಿತ್ತು. ಗುಂಡಿ ತಪ್ಪಿಸೋದಕ್ಕೆ ಸಹೋದರ ಮುಂದಾಗ್ತಾನೆ. ಈ ವೇಳೆ ಲಾರಿ ಕೆಳಗೆ ಯುವತಿ ಬಿದ್ದು ಸಾವನ್ನಪ್ಪಿದ್ದಾಳೆ. ಅಂದರೆ ಗುಂಡಿ ತಪ್ಪಿಸೋಕೆ ಹೋದಾಗ ಬೈಕ್ ಬ್ಯಾಲೆನ್ಸ್ ತಪ್ಪಿದೆ, ಪರಿಣಾಮ ಇಬ್ಬರೂ ಬಿದ್ದಿದ್ದಾರೆ. ಆ ಯುವತಿ ಬಿದ್ದಿದ್ದ ಮಾತ್ರ ಲಾರಿ ಕರೆಕ್ಟಾಗಿ ಬರಬೇಕಾದ್ರೆ ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಆಕೆಯ ತಲೆ ಮೇಲೆ ಲಾರಿಯ ಚಕ್ರ ಹರಿದು ಬಿಟ್ಟಿದೆ. ಪರಿಣಾಮ ಆಕೆಯ ಸಾವು ಸ್ಥಳದಲ್ಲಾಗಿರೋದ್ರ ಮಾಹಿತಿ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸ್ಕೊಂಡು ಏನು ಪ್ರಯೋಜನ ಅಂತ ನಾವು ಕೇಳೋದು. ಪ್ರತಿ ಬಾರಿ ಕೂಡ ಇದೇ ಚಿತ್ರಣ. ಒಬ್ಬೊಬ್ಬರು ಕೂಡ ಸಾವನ್ನಪ್ಪುವಂತಹ ಡೀಟೇಲ್ಸ್ ನಾವು ಕೊಡ್ತೀವಿ, ಅವ್ರ ಹೆಸರು ಬಗ್ಗೆ ಕೊಡ್ತೀವಿ, ಅವ್ರ ವಿವರಣೆಯನ್ನು ಕೊಡ್ತೀವಿ. ಬಟ್ ಈ ಸೀರೀಸ್ ನಿಲ್ತಾ ಇಲ್ಲ. ಪ್ರಪಂಚದ ಯಾವ ಭಾಗದಲ್ಲೂ ಆಗದೇ ಇರೋಷ್ಟು ಸಾವು ಗುಂಡಿಯ ಕಾರಣಕ್ಕೆ ನಮ್ಮಲ್ಲಿ ಆಗ್ತಿದೆ ಅನ್ನೋದು ದುರ್ದೈವ. ಸರ್ಕಾರದವರು ಇದನ್ನು ಒಪ್ಕೊಳ್ಳಲ್ಲ, ಆದರೆ ಇದೇ ಸತ್ಯ. ತುಂಬ ಅದ್ಗೆಟ್ಟು ಕೆಟ್ಟಿದೆ. ಒಂದು ಗಾಡಿ ಹೋದರೆ ಒಂದು ಗಾಡಿ ಮುಂದೆ ಬರೋಕ್ಕಾಗಲ್ಲ. ಆ ಕಾರ್ ಹೋದ್ರೂ ಅಷ್ಟೇ, ಒಂದು ಗಾಡಿ ಲಾರಿ ಬಂದು ನಿಂತ್ಕೊಬೇಕು. ರೋಡ್ ಕನ್ಸ್ಟ್ರಕ್ಷನ್ ಅದನ್ನು ಹಾಗೆ ತಾಪೆ ಕೆಲಸ ಇನ್ನೂ ಹಂಗೆ ಇದೆ. ಇನ್ನೂ ಕ್ಲಿಯರ್ ಮಾಡಿ ಕೊಟ್ಟಿಲ್ಲ ಗೌರ್ಮೆಂಟ್ ಅವರಿಂದ. ಅದರಿಂದ ತುಂಬ ವೆಹಿಕಲ್ಸ್ ಓಡಾಡೋಕ್ಕೆ ತೊಂದರೆ ಆಗಿದೆ. ಇನ್ನು APMC ಇಂದ ಅಲ್ಲಿ ಕೊಳ್ಳಳ್ಳಿ ರೋಡಿಂದ ಬಂದು ಸೀದಾ ಲಾರಿಗಳೆಲ್ಲ ಹಿಂಗೆ ಬರ್ತವೆ. ಯಾಕೆ ಗೋಡೌನ್ ಜಾಸ್ತಿ ಇದೆ, ಒಂಥರ ಹಬ್ತಾರ ಆಗ್ಬಿಟ್ಟಿದೆ. APMC ಯಾರ್ಡು ದಿನನಿತ್ಯ ಗಾಡಿಗಳು ಓಡಾಡೋ ಇದ್ದೇ ಇರ್ತದೆ. ಅದರಿಂದ ಈ ಥರ ಆಗ್ತಾನೆ ಇದಾವೆ ಸರ್. ಮಳೆ ಗುಂಡಿಗಳು ಜಾಸ್ತಿ ಇದಾವೆ ಸರ್. ಗುಂಡಿ ಹಾಳಾಗಿ ಗೊತ್ತಿಲ್ಲ ಎಷ್ಟಿದಾವೆ ಅಂತ. 2 ವೀಲರ್ ಹೋದಾಗ ಏನು ಆಗಿದೆ ಸರ್ ಅದೆಲ್ಲ. ಏನು ಹೇಳ್ತೀರಿ ನೀವು ಇದಕ್ಕೆ? ಗೌರ್ಮೆಂಟ್ ಸ್ವಲ್ಪ ಕ್ರಮ ತಗೊಂಡು ರೋಡ್ ಮಾಡ್ಕೊಡ್ಬೇಕು ಸರ್. ಅದನ್ನ ಡಬಲ್ ರೋಡ್ ಎಕ್ಸ್ಟೆನ್ಷನ್ ಮಾಡ್ಬೇಕು ಸರ್. ಅದನ್ನ ರೋಡ್ನ ಎಕ್ಸ್ಟೆನ್ಷನ್ ಇದೆ, ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಒಂದು ರೋಡ್ ಕಡೆ ಅಗ್ದಿದ್ದಾರೆ, ಒಂದು ಕಡೆ ಬಿಟ್ಟಿದ್ದಾರೆ. ಅದನ್ನ ರೋಡ್ನ ಕ್ಲಿಯರ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸರ್ ಗೌರ್ಮೆಂಟ್ ಅವರು. ನಮ್ಗೆ ನಾಗೇಶ್ ಇಂದ ಸರ್, ನಮ್ಮ ಫ್ರೆಂಡ್ ತೆಂಗಿಗೆ ಆಗಿರೋದನ್ನು ಬೇರೆ ಯಾರಿಗೂ ಹಿಂಗೆ ಆಗಬಾರ್ದು ಅಂತ ನಾವು ವಿನಂತಿ ಮಾಡ್ಕೊಂಡ್ವಿ ಸರ್. ಅವ್ರ ಅಣ್ಣ ಇವಾಗ ಮೆಟ್ರೋಲ್ ಬಿಡೋಕೆ ಹೋಗ್ತಿದ್ರು. ಹುಡುಗಿ ಜಾಬ್ ಮಾಡ್ತಿದ್ರು ವೈಟ್ ಫೀಲ್ಡಲ್ಲಿ. ಸೊ ಮೆಟ್ರೋ ಸ್ಟೇಷನ್ ಬಿಡೋಕೆ ಹೋಗುವಾಗ ರೋಡ್ ಸರಿ ಇಲ್ಲ, ಆ ರೋಡೇ ಇಲ್ಲ. ರೋಡ್ ಲೆಕ್ಕಂತಲೇ ಹೇಳೋಕ್ಕಾಗಲ್ಲ, ಒಂದು ರಸ್ತೆ ಅದು ಅಷ್ಟೇ. ಅಲ್ಲಿ ಬರುವಾಗ ಲಾರಿ ಸಡನ್ನಾಗಿ ಒಂದು ಟರ್ನ್ ಹೊಡೆದಿರೋದಂತೆ. ಅದು ಬಚಾವ್ ಮಾಡೋಕ್ಕೆ ಅವ್ರ ಅಣ್ಣ ಬೈಕ್ ಸ್ವಲ್ಪ ರೈಟ್ಗೆ ಎಳ್ದವ್ರೆ. ಅದ್ರ ಏನಂತಾರೆ ರೋಡಿ ಎಲ್ಲ ಇರ್ತಾರೆ, ಮಣ್ಣೆಲ್ಲ ಅದು ಪೂರ್ತಿ ಗಾಡಿ ಸ್ಲಿಪ್ ಆಗಿ ಅವ್ರ ಅಣ್ಣ ಲೆಫ್ಟಲ್ಲಿ ಬಿದ್ದಿರೋದು, ಹುಡುಗಿ ರೈಟ್ ಬಿದ್ದು ಅದು ಲಾರಿ ಮೇಲ್ಗಡೆ ಹತ್ತಿಸಿರೋದಂತೆ. ಗುಂಡಿನ ಅಣ್ಣ ಅದು ಬರೀ ಗುಂಡಿನ ಇರೋದು, ರೋಡ್ ಇಲ್ವಲ್ಲ. ರೋಡ್ ಇದ್ರೆ ಒಂದು ಪಾಡಿಗೆ ಅರ್ಥ ಮಾಡ್ಕೊಳ್ಬೋದು, ಏನೋ ಒಂದು ಅಕಸ್ಮಾತ್ ಆಗಿರೋದು. ಅಲ್ಲಿ ರೋಡ್ ಇಲ್ಲ, ಬರೀ ಗುಂಡಿಗಳು ಬಿದ್ದಿರೋದು. ರೋಡ್ ಎಲ್ಲ ಕಿತ್ತಾಕಿಕ್ಕವ್ರೆ. ಆ ರೋಡ್ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ನಾವು ನೋಡ್ತಿರೋದು. ಇಷ್ಟು ವರ್ಷದಿಂದ ಒಂದು ಕರೆಕ್ಟಾಗಿ ಮಾಡಿಲ್ಲ ರೋಡು. ಡೈಲಿ ಅಷ್ಟೊಂದು ಲಾರಿಗಳು ಬರೋದಂತೆ. ಇವತ್ತು ಏನು ಕೆಲಸ ಮಾಡ್ತಿದ್ರು, ಏನು ಹೆಸರು? ಅದು MNC ಕೆಲಸ ಮಾಡ್ತಿದ್ರು. ಹೆಸರು ಪ್ರಿಯಾಂಕಾ ಇತ್ತು. ಹೌದಣ್ಣ, ಅದು ರೋಡ್ ಪರವಾಗಿದ್ದು, ರೋಡ್ ಚೆನ್ನಾಗಿ ಮಾಡಿಕ್ಕಿದ್ರೆ ಏನು ತೊಂದರೆ ಆಗಲ್ಲ ಜನರಿಗೆ. ಆ ರೋಡ್ ಎಲ್ಲ ಕಿತ್ತು ಬಿಸಾಕಿಕ್ಕವ್ರೆ. ಅದು ಎಷ್ಟು ವರ್ಷದಿಂದ ನೋಡ್ತಿದ್ವಿ, ಮಾಡ್ತಾರೆ ಅಂತ. ಒಂದು RMC ಅಡಿ ಮಾಡಿಕ್ಕವ್ರೆ. ಇನ್ನೊಂದು ಗೋಡೌನ್ಗಳು ಆಗಿವೆ. ಲಾರಿಗಳು ಎಷ್ಟೊಂದು ಓಡಾಡ್ತವೆ, ದಿನಕ್ಕೆ ಸಾವಿರಾರು ಲಾರಿ ಓಡಾಡ್ತಿರ್ತವೆ. ರೋಡ್ ಸರಿ ಮಾಡಬೇಕಲ್ಲ, ರೋಡೇ ಸರಿ ಮಾಡಿಲ್ಲ ಅವರು. ಬೆಂಗಳೂರು ಸೇರಿದಂತೆ ಬೆಂಗಳೂರು ಹೊರವಲಯದಲ್ಲಿ ಗುಂಡಿಗಳ ಗಂಡಾಂತರದಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಈ ಅಪಘಾತಗಳಿಂದ ಸಾವು ನೋವುಗಳು ಸಹ ಆಗ್ತಾ ಇರುವಂಥದ್ದು. ಏನಂತ ಹೇಳಿದ್ರೆ, ಬೆಂಗಳೂರು ಹೊರವಲಯ ನೆಲಮಂಗಲದ ಮಾದನಾಯಕನಹಳ್ಳಿ ಬಳಿ ಇರುವಂಥ ಈ ಹುಸ್ಕೂರು ರಸ್ತೆಯಲ್ಲೂ ಸಹ ಒಂದು ಅಪಘಾತವಾಗಿ ಟೆಕ್ಕಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಏನು ಈ APMC ರಸ್ತೆಯಲ್ಲಿ ಅಣ್ಣ ತಂಗಿ ಒಂದು ಬೈಕ್ನಲ್ಲಿ ತೆರಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಗುಂಡಿಯನ್ನು ತಪ್ಪಿಸಲು ಹೋದಂಥ ಸಂದರ್ಭದಲ್ಲಿ ಏನು ಆ ಯುವತಿ ಬೈಕ್ನಿಂದ ಕೆಳಗೆ ಬೀಳ್ತಾಳೆ. ಕೆಳಗೆ ಬಿಟ್ಟಂಥ ಕ್ಷಣದಲ್ಲೇ ಏನು ಆಕೆಯ ತಲೆಯ ಮೇಲೆ ಲಾರಿ ಹರಿದಂಥ ಪರಿಣಾಮ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ನೋಡ್ತಾ ಇರೋದು. ಪ್ರತಿನಿತ್ಯ ಕೂಡ ಇಲ್ಲಿ ಭಾರೀ ವಾಹನಗಳು ಸಂಚಾರವನ್ನು ಮಾಡ್ತಾ ಇರ್ತವೆ. ಏನಂತಂದರೆ APMC ಮಾರುಕಟ್ಟೆ ಇದೆ, ಸಾಕಷ್ಟು ಊರುಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇರುವಂಥದ್ದು. ಹೀಗಾಗಿ ಅಪಘಾತ ಸಂಭವಿಸಿ ಟೆಕ್ಕಿ
ಟೆಕ್ಕಿ ಏನು ಪ್ರಿಯಾಂಕಾ ಅಂತೇಳಿ ಟೆಕ್ಕಿ ಸಾವನ್ನಪ್ಪಿದ್ದಾರೆ. ಏನು ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ರಸ್ತೆಯಲ್ಲಿ ಈಗಾಗಲೇ ವೃಷಭಾವತಿಗೆ ಕಾಮಗಾರಿಯನ್ನು ಸಹ ಮಾಡಿರುವಂಥದ್ದು. ಆ ಕಾಮಗಾರಿಯನ್ನು ಈಗಾಗಲೇ ಸಂಪೂರ್ಣವಾಗಿ ಮುಗಿದಿದೆ. ಆದರೆ ಇಲ್ಲಿ ಗುಂಡಿಗಳನ್ನು ಮುಚ್ಚಿಲ್ಲ. ನೋಡ್ತಾ ಇರ್ಬೋದು ಈ ಸ್ಥಳದಲ್ಲಿ ರಕ್ತ ಬೆಚ್ಚಲ್ಲಿರುವಂಥ ದೃಶ್ಯವನ್ನು ಸಹ ನಾವು ನೋಡ್ಬೋದಾಗಿದೆ. ಏನು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೂಡಲೇ ರಸ್ತೆಯನ್ನು ದುರಸ್ತಿ ಮಾಡಬೇಕು ಅಂತೇಳಿ ಇಲ್ಲಿನ ಸ್ಥಳೀಯರು ಮತ್ತು ಇನ್ನು ಮೃತ ಸಂಬಂಧಿಕರ ಒಂದು ಆಗ್ರಹವನ್ನು ಮಾಡಿರುವಂಥದ್ದು. ಪಬ್ಲಿಕ್ ಟಿವಿಗಾಗಿ ಪ್ರಕಾಶ್, ನೆಲಮಂಗಲ.